ಎಲ್ರಿಗೂ ನಮಸ್ಕಾರ. ನಾನು ರಾಜೇಶ್ ಭಟ್ ಅಂತ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ. ನಮ್ಮ ಸಂಘಟನೆಯ ರಾಜ್ಯ ಸಮಿತಿ ಹಾಗೂ ಸಾವಿರಾರು ಜನ ಅತಿಥಿ ಉಪನ್ಯಾಸಕರ ಪರವಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ 4,000ಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ಸರ್ಕಾರಿ PU ಕಾಲೇಜುಗಳಲ್ಲಿ, ಪದವಿ ಪೂರ್ವ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ನಾವೆಲ್ಲರೂ ಉಪನ್ಯಾಸಕರು ಇವತ್ತು ಒಳ್ಳೆ ಗುಣಮಟ್ಟದ ಶಿಕ್ಷಣ ಏನು ಕೊಡಬೇಕು, ಒಳ್ಳೆ ಫಲಿತಾಂಶ ಕೊಡಬೇಕು, ಇದರಲ್ಲಿ ಉತ್ತಮ ಕೆಲಸ ಮಾಡ್ತಿರೋದು ಇವತ್ತು ರಾಜ್ಯದ ಎಲ್ಲೆಡೆ ಗೊತ್ತಿದೆ. ಆದರೆ ಸ್ನೇಹಿತರೆ, ಹಲವಾರು ಸಮಸ್ಯೆಗಳಲ್ಲಿ ಇವತ್ತು ನಾವು ಅತಿಥಿ ಉಪನ್ಯಾಸಕರು ದಿನನಿತ್ಯ ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕಾಗಿ ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳ ಹಿಂದೆ ನಾವು ಈ ಸಂಘಟನೆನ ಒಂದು ಶುರು ಮಾಡಿ ನಮ್ಮ ಸಮಸ್ಯೆಗಳೇನಿದೆ, ನಮ್ಮ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡಬೇಕು, ಪದವಿ ಪೂರ್ವ ಇಲಾಖೆಯ ಮುಂದೆ ಇಡಬೇಕು ಅಂದ್ಬಿಟ್ಟು ಸಾಕಷ್ಟು ಹೋರಾಟಗಳು, ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಸಂಬಳ 9,000 ರೂಪಾಯಿ ಇತ್ತು, ನಮ್ಮ ಗೌರವಧನ ನಮ್ಮ ಒತ್ತಡದಿಂದ 12,000 ಆಯಿತು. ಅಥವಾ ಜೂನಿಂದ ಇವತ್ತು ಫೆಬ್ರವರಿ ತನಕ ನಮ್ಮನ್ನ ಸೇವೆಯಲ್ಲಿ ನಾವು ತಗೊಳ್ತಾ ಇದ್ದಾರೆ. ಅದಕ್ಕಿಂತ ಹಿಂದೆ ಎಲ್ಲ ಆಗಸ್ಟಲ್ಲಿ ನಮ್ಗೆ ಸೇವೆಗೆ ತಗೊಳ್ತಾ ಇದ್ರು. ಈ ರೀತಿ ಹಲವಾರು ಸಮಸ್ಯೆಗಳು ನಾವು ಹಿಂದೆ ಎದುರಿಸ್ತಾ ಇದ್ವಿ. ಅದನ್ನ ಹೋರಾಟದ ಮುಖಾಂತರ, ಸರ್ಕಾರದ ಗಮನಕ್ಕೆ ತರೋದ್ ಮುಖಾಂತರ ಕೆಲವು ಬೇಡಿಕೆಗಳನ್ನ ನಾವು ಈಡೇರಿಸ್ಕೊಂಡಿದ್ವಿ. ಅದ ನಂತರ ಕಳೆದ ವರ್ಷ ಡಿಸೆಂಬರ್ 22ನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಸಮಾವೇಶ ಕೂಡ ಮಾಡಿದ್ವಿ. ಈ ಒಂದು ಸಮಾವೇಶದಲ್ಲಿ 600ಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ರಾಜ್ಯದ ಎಲ್ಲೆಡೆಯಿಂದ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಈ ಒಂದು ಸಮಾವೇಶದಲ್ಲಿ ನಾಡಿನ ಹಿರಿಯ ಸಾಹಿತಿಗಳಾದ ಶ್ರೀ ಅಲ್ಲಮಪ್ರಭು ಬೆಟ್ಟದೂರು ಇರ್ಬೋದು, ಪ್ರೊಫೆಸರ್ ಎ ಮುರಿಗಪ್ಪ, ಹಂಪಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳು, ಈ ರೀತಿ ಹಲವಾರು ಜನ ಸಾಹಿತಿಗಳು, ಹೋರಾಟಗಾರರನ್ನ ಕರೆಸಿ ನಮ್ಮ ಸಮಸ್ಯೆಗಳನ್ನ ಸರ್ಕಾರ ಮುಂದಿಡಕ್ಕೆ, ಪದವಿ ಪೂರ್ವ ಇಲಾಖೆಯ ಮುಂದಿಡಕ್ಕೆ ನಾವು ಈ ಸಮಾವೇಶ ಮಾಡಿದ್ವಿ. ಈ ಒಂದು ಸಮಾವೇಶಕ್ಕೆ ನಾವು ಮಾನ್ಯ ಮಂತ್ರಿಗಳನ್ನೇ ನಾವು ಆಹ್ವಾನಿತರ ಕರೆದಿದ್ವಿ. ಕಾರಣಾಂತರಗಳಿಂದ ಅವ್ರು ಬರಲಿಲ್ಲ. ಬಟ್ ನಮ್ಮ ಈ ಸಮಾವೇಶಕ್ಕೆ ಶುಭ ಕೋರಿದ್ರು. ಅದೊಟ್ಟಿಗೆ ಪದವಿ ಪೂರ್ವ ಇಲಾಖೆಯಿಂದ ಒಬ್ಬ ಅಧಿಕಾರಿ ಸಹ ಬಂದು ಅವರು ನಮ್ಮ ಸಮಸ್ಯೆಗಳನ್ನ ಕೇಳಿಸ್ಕೊಂಡು ಬಗೆಹರಿಸ್ತೀವಂತ ಹೇಳಿ ಆಶ್ವಾಸನೆ ಕೊಟ್ಟು ಹೋಗಿದ್ರು. ಆದರೆ ಅದಾದ ನಂತರ ಕೂಡ ನಮ್ಮೆಲ್ಲರ ಸಮಸ್ಯೆಗಳು ಹಾಗೆ ಉಳ್ಕೊಂಡಿವೆ. ಇಲ್ಲಿ ಸ್ನೇಹಿತರೆ, ಎಲ್ಲ ಸಮಸ್ಯೆಗಳು ಮತ್ತೊಮ್ಮೆ ಸರ್ಕಾರದ ಗಮನಕ್ಕೆ ತರಬೇಕು, ಪದವಿ ಪೂರ್ವ ಇಲಾಖೆಗೆ ಇದು ಕೇಳಿಸ್ಬೇಕು. ಆ ಒಂದು ನಿಟ್ಟಿನಲ್ಲಿ ಸ್ನೇಹಿತರೆ, ಬರೋ ತಿಂಗಳು ಡಿಸೆಂಬರ್ 17ನೇ ತಾರೀಕು ಬೆಳಗಾವಿಯಲ್ಲಿ ಏನು ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ, ಈ ಅಧಿವೇಶನದಲ್ಲಿ ನಾವು 1 ದಿನದ ಪ್ರತಿಭಟನೆ ಧರಣಿ ಮಾಡಬೇಕಂತ ನಿಶ್ಚಯ ಮಾಡಿದ್ದೀವಿ ಸ್ನೇಹಿತರೆ. ಈಗಾಗಲೇ ನಿಮ್ಮೆಲ್ಲರಿಗೂ ವಿಷಯ ಗೊತ್ತಾಗಿರುತ್ತೆ. ನಿಮ್ಮೆಲ್ಲರ ಅಭಿಪ್ರಾಯ ಪಡೆದ ನಂತರನೇ ನಾವೊಂದು ಈ ಒಂದು ಹೋರಾಟಕ್ಕೆ ಸಜ್ಜರಾಗ್ತಿರೋದು. ಮೊದಲನೇದಾಗಿ ಯಾಕೆ ಈ ಹೋರಾಟ ಅಗತ್ಯ ಇದೆ, ಏನ್ ನಮ್ಮ ಬೇಡಿಕೆಗಳು? ಸ್ನೇಹಿತರೆ, ಮೊದಲನೇದಾಗಿ ನಾನು ಆಗ್ಲೇ ಹೇಳಿರೋ ಹಾಗೆ ನಮ್ಮ ಗೌರವಧನ, ಇಲ್ಲಿ ಗೌರವ ಧನ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಗೌರವ ಇದೆಯಾ ಅಂತ ನಾವೆಲ್ಲರೂ ಯೋಚನೆ ಮಾಡ್ಲೇಬೇಕು. ಮಾಸಿಕ ಗೌರವಧನ ಕೇವಲ 12,000 ಮಾತ್ರ ನಮ್ಗೆ. ಈ ಒಂದು 12,000 ನಮಗೆ ಪ್ರತಿ ತಿಂಗಳು ಸರಿಯಾಗಿ ಬರಲ್ಲ. 2 ತಿಂಗಳಿಗೊಂದ್ಸತಿ ಬರುತ್ತೆ, 3 ತಿಂಗಳಿಗೊಂದ್ಸತಿ ಬರುತ್ತೆ. ಎಷ್ಟೋ ಜಿಲ್ಲೆಗಳಲ್ಲಿ 5-6 ತಿಂಗಳು ಬರೆದಿದ್ದು ಇದೆ, ಉದಾಹರಣೆಗಳಿದೆ. ಇಲ್ಲಿ ನಿಮ್ಗೆ ನೋಡಿದ್ರೆ ಪ್ರತಿದಿನ ಪರಪ್ಪನ ಅಗ್ರಹಾರದಲ್ಲಿ ಕೆಲಸ ಮಾಡೋ ಒಬ್ಬ ಕೈದಿಗೆ ಏನು ದಿನನಿತ್ಯ ಕೂಲಿ ಕೊಡ್ತಾರೆ, ಅಥವಾ ಸಾಮಾನ್ಯ ಇವತ್ತು ಕೂಲಿ ಕಾರ್ಮಿಕರಿಗೆ ಏನು ದುಡಿತಾರೆ, ಅದಕ್ಕಿಂತ ಕಡಿಮೆ ನಮ್ಮ ಗೌರವಧನ ಇದೆ. ಜೊತೆ ಇಲ್ಲಿ ನಾವು ಯೋಚನೆ ಮಾಡಬೇಕು, ಎಷ್ಟೋ ಜನ ನಾವು ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ತೀವಿ, ಇವತ್ತು BEd ಕೂಡ ಕಂಪಲ್ಸರಿ ಮಾಡಿದ್ದಾರೆ. ಇಷ್ಟೆಲ್ಲ PhD ಮಾಡಿರೋ ಇದ್ದೀವಿ ನಮ್ಮಲ್ಲಿ ಹಲವಾರು ಜನ. ಇಷ್ಟೆಲ್ಲ ಓದಿದ್ರು ಕೂಡ ನಮ್ಮ ಮಾಸಿಕ ಗೌರವಧನ ಕೇವಲ 12,000 ರೂಪಾಯಿ. ಇಲ್ಲಿ ಸರ್ಕಾರ ಕೂಡಲೇ 12,000ದಿಂದ 30,000 ರೂಪಾಯಿಗೆ ಏರಿಸಬೇಕು ಅಂತ ನಮ್ಮ ಮೊದಲನೇ ಬೇಡಿಕೆ ಸ್ನೇಹಿತರೆ. ಎರಡನೇದು, ಇವತ್ತು ಆಕ್ಚುಲಿ ಪದವಿ ಪೂರ್ವ ಇಲಾಖೆ ಸುತ್ತೋಲೆ ಪ್ರಕಾರ ನಾವು ವಾರಕ್ಕೆ 10 ಗಂಟೆ, ಗರಿಷ್ಠ 12 ಗಂಟೆ ಸೇವೆ ಸಲ್ಲಿಸಬೇಕು. ಆದ್ರೆ ಇವತ್ತು ಯಾವ ರೀತಿ ಶೋಷಣೆಗೆ ನಾವು ತಳ್ಳಲ್ಪಟ್ಟಿದೀವಿ ಅಂದ್ರೆ, ನಮ್ಮನ್ನ 6 ದಿನ ಕಾಲೇಜಿಗೆ ಬರಕ್ ಹೇಳ್ತಾರೆ, 6 ದಿನ ನಾವು ದುಡಿತಾ ಇದೀವಿ, ಆದ್ರೂ ನಮ್ಮ ಸಂಬಳ 12,000 ರೂಪಾಯಿ ಅಷ್ಟೇ. ಒಂದ್ ಕಡೆ ಪರ್ಮನೆಂಟ್ ಸ್ಟಾಫ್ಗಳು ಯಾರಿದ್ದಾರೆ, ಖಂಡಿತ ಅವ್ರಿಗೆ ಒಳ್ಳೆ ಸರ್ಕಾರ ಸ್ಯಾಲ್ರಿ ಕೊಡ್ತಿದೆ, ನಮ್ಗೆ ಸಂತೋಷದ ವಿಷಯನೇ. ಆದ್ರೆ ಇವತ್ತು ಸರ್ಕಾರನೇ ಏನ್ ಹೇಳುತ್ತೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಏನಿದೆ, ಹಂಗಂದ್ರೆ ನಮ್ಗೆ ಅಟ್ಲೀಸ್ಟ್ ಅವ್ರಿಗೆ ಕೊಡುವಂತ ಬೇಸಿಕ್ ಸ್ಯಾಲ್ರಿ ಆದ್ರೂ ನಮ್ಗೆ ಕೊಡಬಾರ್ದಾ? 6 ದಿನ ನಮ್ಮನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ನೇಹಿತರೆ, ನಾವು ಸರ್ಕಾರಕ್ಕೆ ಮತ್ತೆ ಪದವಿ ಪೂರ್ವ ಇಲಾಖೆಗೆ ಹೇಳ್ತಿರೋದು, ನಮ್ಮ ಸ್ಯಾಲ್ರಿನ 30,000 ರೂಪಾಯಿಗೆ ಏರಿಸ್ಬೇಕು. ಅದೊಟ್ಟಿಗೆ ನಮ್ಮ ಏನು ವಾರಕ್ಕೆ ಕಾರ್ಯಭಾರ ಏನಿದೆ, ನಾವು ಮಾಡಬೇಕಾಗಿದ್ದು 10 ಗಂಟೆಗಳು ಮಾತ್ರ, ಗರಿಷ್ಠ 12 ಗಂಟೆಗಳು. ಇಷ್ಟನ್ನೇ ಸರ್ಕಾರ ಮತ್ತೆ ಪದವಿ ಪೂರ್ವ ಇಲಾಖೆ ಆದೇಶ ಇದ್ರೂ ಕೂಡ ಯಾರು ಇದನ್ನ ಫಾಲೋ ಮಾಡ್ತಾ ಇಲ್ಲ. ಯಾವ ಕಾಲೇಜ್ಗಳಲ್ಲೂ ಇದು ನಡೀತಾ ಇಲ್ಲ. ಕೂಡಲೇ ನಮ್ಮ ಬೇಡಿಕೆ ಇರೋದು, ಮತ್ತೊಮ್ಮೆ ಸರ್ಕಾರ ಹಾಗೂ ಪದವಿ ಪೂರ್ವ ಇಲಾಖೆ ಸ್ಟ್ರಿಕ್ಟ್ ಆಗಿ ದೇ ಮಸ್ಟ್ ಎನ್ಶ್ಯೂರ್ ಏನಂದ್ರೆ, ಎಲ್ಲಾ ಕಾಲೇಜ್ಗಳಲ್ಲಿ 12 ಗಂಟೆ ಗರಿಷ್ಠ ಮಾತ್ರ ನಮ್ಮನ್ನು ದುಡಿಸ್ಕೊಳ್ಬೇಕು. 10ರಿಂದ 12 ಗಂಟೆ ಅಷ್ಟೇ. ಅದಕ್ಕಿಂತ ಹೆಚ್ಚು ನಮ್ಮ ಶೋಷಣೆ ನಮ್ಮನ್ನು ತಳ್ಳಲ್ಪಡಬಾರ್ದು. ನೆಕ್ಸ್ಟ್ ಸ್ನೇಹಿತರೆ, ಪ್ರತಿ ವರ್ಷ ನಮ್ಮ ನೇಮಕಾತಿಯಲ್ಲಿ ಇವತ್ತು ನಮಗೆಲ್ಲ ಗೊತ್ತಿದೆ, ಒಳ್ಳೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀವು ನೀಡಬೇಕಂದ್ರೆ
ಯಾರ ಶಿಕ್ಷಕರನ್ನು ನೀವು ಸೆಲೆಕ್ಟ್ ಮಾಡ್ತೀರಾ? ಒಬ್ಬ ಫ್ರೆಶರ, ಹೊಸಬನ, ಅಥವಾ 2 ವರ್ಷ 3 ವರ್ಷ 5 ವರ್ಷ 10 ವರ್ಷ ಕೆಲಸ ಮಾಡಿರೋ ನಿಮ್ ಮುಂದೆ ಬಂದ್ರೆ ನೀವು ಯಾರನ್ನ ಸೆಲೆಕ್ಟ್ ಮಾಡ್ಕೊಂತೀರಾ? ಅಥವಾ ನಿಮ್ಮ ಮಕ್ಕಳಿಗೆ ಯಾರೋ ಹೇಳ್ಕೊಡಕ್ ಬಂದ್ರು, ನಿಮ್ಮ ಮನೆ ಮಗುಗೆ ಇಬ್ರು ಟೀಚರ್ ಬರ್ತಾರೆ ಟ್ಯೂಷನ್ ಮಾಡಕ್ಕೋಸ್ಕರ, ಸರ್ ನಾನು ಇವಾಗಷ್ಟೇ ಸೇರಿದ್ದೀನಿ, ಇವಾಗಷ್ಟೇ ನಾನು ಡಿಗ್ರಿ ಮುಗಿಸಿದೀನಿ, ನಾನು ಪಾಠ ಮಾಡ್ತೀನಿ. ಇನ್ನೊಬ್ರು, ಇಲ್ಲ ಸರ್ ನಾನು 10 ವರ್ಷ ಮಕ್ಳಿಗೆ ಪಾಠ ಮಾಡಿದ್ದೀನಿ, ಯಾರು ಹೇಳ್ಕೊಡು, ನಾವು ಇಬ್ಬರಲ್ಲಿ ನೀವು ಸೆಲೆಕ್ಟ್ ಮಾಡಿ ಅಂದ್ರೆ ನೀವು ಯಾರನ್ನ ಸೆಲೆಕ್ಟ್ ಮಾಡ್ತೀರಾ? 2 ವರ್ಷ ಸೇವೆ ಸಲ್ಲಿಸಿದಾರಲ್ಲ, ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ, ಸೇವಾ ಹಿರಿತನವನ್ನು ಪರಿಗಣಿಸಿ ಅವ್ರಿಗೆ ಕೆಲಸ ಕೊಡೋದು. ಯಾಕೆಂದ್ರೆ ಅದರಿಂದ ಶಿಕ್ಷಣದ ಗುಣಮಟ್ಟ ಹೆಚ್ಚಾಗುತ್ತೆ. ಆದ್ರೆ ಇಲ್ಲಿ ನಾವು ಗಮನಿಸ್ತಾ ಇರೋದು, ಸರ್ಕಾರ ಪ್ರತಿ ವರ್ಷ ಮೆರಿಟ್ಗೆ ಬೆಲೆ, ಯಾರಿಗೆ ಹೆಚ್ಚು ಮೆರಿಟ್ ಇರುತ್ತೆ ಅವ್ರಿಗೆ ನಾವು ಕೆಲ್ಸಕ್ಕೆ ತಗೊಳ್ತೀವಿ. ಜೊತೆ ನಾವು ಮೆರಿಟ್ ವಿರೋಧಿಗಳಲ್ಲ, ಆದ್ರೆ ಮೆರಿಟ್ ಇದ್ದಿದ್ಕೆ ನಾವೆಲ್ಲ ಇವತ್ತು ಕೆಲಸದಲ್ಲಿ ಸೇರ್ಕೊಂಡಿದ್ವಿ. ಈಗಾಗಲೇ ಸೇರಿ ಕೆಲಸ ಮಾಡ್ತಿರೋದು ಹಲವಾರು ಜನ ಇದೀವಿ. ಇವತ್ತು ಮೊದಲನೇ ಪ್ರಾಮುಖ್ಯತೆ ನಾವು ಹೇಳ್ತಿರುವಂಥದ್ದು ಸೇವಾ ಹಿರಿತನಕ್ಕೆ ಕೊಡಬೇಕು. ಯಾರು ಇಷ್ಟು ಹೆಚ್ಚಿಗೆ ಸೇವೆ ಸಲ್ಲಿಸಿದ್ದಾರೆ, ಲೋಕಲ್ ಇದ್ದಾರೆ, ಆ ಒಂದು ಸ್ಥಳೀಯರಿದ್ದಾರೆ, ಅವರಿಗೆ ಮೊದಲನೇ ಪ್ರಾಮುಖ್ಯತೆ ಕೊಡಬೇಕು. ಸೇವಾ ಹಿರಿತನಕ್ಕೆ ಮೊದಲನೇ ಆದ್ಯತೆ, ಇದು ನಮ್ಮ ಬೇಡಿಕೆ ಇದೆ ಸ್ನೇಹಿತರೆ. ಅದೊಟ್ಟಿಗೆ ಇವತ್ತು ನಮಗೆ ಸೇವಾ ಭದ್ರತೆ ಯಾವ ರೀತಿ ಸಿಗುತ್ತೆ? ಒಂದು ಸೇವಾ ಹಿರಿತನದಿಂದ ನೀವು ಪ್ರತಿ ವರ್ಷ ನಮ್ಮನ್ನ ಉಳಿಸ್ಕೊಳ್ಳೋದ್ರಿಂದ ನಮ್ಗೊಂದು ರೀತಿ ಭದ್ರತೆ ಸಿಗುತ್ತೆ. ಅದೊಟ್ಟಿಗೆ ಸ್ನೇಹಿತರೆ, ಬರೋ ದಿನಗಳಲ್ಲಿ ನಮಗೆ ನಮ್ಮ ಸೇವೆಗೆ ಒಂದು ಸೇವಾ ಪ್ರಮಾಣ ಪತ್ರ ಕೊಡಬೇಕು, ಅಟೆಂಡೆನ್ಸ್ ಬುಕ್ ನ ಮೇಂಟೈನ್ ಮಾಡಬೇಕು ನಮಗೆ. ಅದೊಟ್ಟಿಗೆ ಸ್ನೇಹಿತರೆ, ನಮಗೆ ಕೃಪಾಂಕ ನೀಡಬೇಕು. ಇದು ನಮಗೆ ಬರುವಂತ ವರ್ಷಗಳಲ್ಲಿ ಎಲ್ಲಾದ್ರೂ ಸರ್ಕಾರಿ ಹುದ್ದೆಗಳು ಬಂದಾಗ ನಾವು ಇಷ್ಟು ವರ್ಷ ಸೇವೆ ಮಾಡಿದೀವಿ, ನಮ್ಮ ಸೇವೆಗೆ ಬೆಲೆ ಬೇಡವಾ? ಅದಕ್ಕೋಸ್ಕರ ಸರ್ಕಾರ ಕೃಪಾಂಕ ಕೊಡಬೇಕು. ಇದಾಗಲೇ ಡಿಗ್ರಿ ಅತಿಥಿ ಉಪನ್ಯಾಸಕರು ನೀವು ಕೊಡ್ತಾ ಇದ್ದೀರಾ, ಬೇರೆ ಉಪನ್ಯಾಸಕರು ಕೊಡ್ತಾ ಇದ್ದೀರಾ, ನಾವೇನು ಹೊಸದಾಗಿ ಕೇಳ್ತಿಲ್ಲ. ಇದು ಸರ್ಕಾರ ನಮಗೂ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ರಾಜ್ಯದಲ್ಲಿ ಈ ವರ್ಷ ಹೆಚ್ಚುವರಿ ಅತಿಥಿ ಉಪನ್ಯಾಸಕರು ಅಂತ ಹೇಳಿ ಮೈಸೂರು ಜಿಲ್ಲೆ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಈ ರೀತಿ ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚುವರಿ ಅತಿಥಿ ಉಪನ್ಯಾಸಕರ ತಗೊಂಡ್ಬಿಟ್ಟು ಅವರಿಗೆ ಇನ್ನೂ 5-6 ತಿಂಗಳಾಗಿದೆ, ಇನ್ನೂ ಸ್ಯಾಲ್ರಿನೇ ಬಂದಿಲ್ಲ. ಸೊ ಅವರ ಸ್ಯಾಲ್ರಿನ ಬಿಡುಗಡೆ ಮಾಡಬೇಕು. ನೆಕ್ಸ್ಟು ನಮ್ಮ ಬೇಡಿಕೆ ಇರೋದು, ಇವಾಗ ಅಕ್ಟೋಬರ್ ಕಳೆದ ವರ್ಷ ಪೂರ್ಣ ವೇತನ ಸಿಕ್ಕಿದೆ, ಆದ್ರೆ ಅಧಿಕೃತವಾಗಿ ಸರ್ಕಾರ ಇದನ್ನ ಒಂದು ಆದೇಶ ಹೊರಡಿಸಬೇಕು. ಯಾವುದೇ ಕಾರಣಕ್ಕೂ ಅಕ್ಟೋಬರ್ ತಿಂಗಳಲ್ಲಿ ರಜೆಯನ್ನು ಪರಿಗಣಿಸಿ ನಮ್ಮ ಗೌರವಧನ ಕಡಿತ ಮಾಡಬಾರ್ದು. ಕೊಡದೆ 12,000, ಮತ್ತೆ ಅದರಲ್ಲೂ ನೀವು ಕಟ್ ಮಾಡಿದ್ರೆ ನಾವು ಯಾವ್ದು ನಂಬ್ಕೊಂಡು ಜೀವನ ಮಾಡಬೇಕು? ಅದಕ್ಕೆ ಸರ್ಕಾರ ಯಾವುದೇ ಕಾರಣಕ್ಕೂ ನಮ್ಮ ಅಕ್ಟೋಬರ್ ವೇತನವನ್ನ ಕಟ್ ಮಾಡಬಾರ್ದು, ಪೂರ್ಣ ವೇತನ ಕೊಡಬೇಕು. ನೆಕ್ಸ್ಟ್ ಮಾರ್ಚ್ ಅಂತ್ಯದವರೆಗೂ, ಈಗಾಗಲೇ ಈ ವರ್ಷದ ನಮ್ಮ ಡಾಕ್ಯುಮೆಂಟ್ ಸರ್ಕಾರ ಬಿಡುಗಡೆ ಮಾಡುತ್ತೆ, ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದೆ ಏನಂದ್ರೆ ಮಾರ್ಚ್ ಅಂತ್ಯದವರೆಗೂ ನಾವು ಸೇವೆಯಲ್ಲಿ ಉಪನ್ಯಾಸಕರನ್ನ ಬಳಸ್ಕೊಳ್ತೀವಂತ. ಅದೇ ರೀತಿ ನಮಗೆ ಸ್ಟ್ರಿಕ್ಟ್ ಆಗಿ ಅಂತ್ಯದವರೆಗೂ ಬಳಸ್ಕೊಂಡು ನಮಗೆ ಕನಿಷ್ಠ ತಿಂಗಳ ಸ್ಯಾಲ್ರಿ, ಇಲ್ಲಿ ನಮಗೆ 2 ತಿಂಗಳಿಗೊಂದ್ಸತಿ 3 ತಿಂಗಳಿಗೊಂದ್ಸತಿ ಬರೋದು ಕಷ್ಟ ಆಗ್ತಿದೆ. ಅಲ್ಲಿ ಹೆಂಗೆ ಸರ್ಕಾರಿ ಉಪನ್ಯಾಸಕರಿಗೆ, ಪರ್ಮನೆಂಟ್ ಉಪನ್ಯಾಸಕರಿಗೆ ನೀವು 1ರಿಂದ 5ನೇ ತಾರೀಕು ಒಳಗಡೆ ಸ್ಯಾಲ್ರಿ ಬಿಡುಗಡೆ ಮಾಡ್ತೀರಾ, ಅದೇ ರೀತಿ ನಮ್ಮ ಸ್ಯಾಲ್ರಿ ಕೂಡ ತಿಂಗಳ ಬಿಡುಗಡೆ ಮಾಡಬೇಕು. ಅದೊಟ್ಟಿಗೆ ನಮಗೆ ಮಾರ್ಚ್ ಅಂತ್ಯದವರೆಗೂ ಸೇವೆಯಲ್ಲಿ ಬಳಸ್ಕೊಳ್ಬೇಕು. ಅದೊಟ್ಟಿಗೆ ಕೊನೆ ಬೇಡಿಕೆ ನಮಗೆ ಇವತ್ತು ಮಹಿಳಾ ಅತಿಥಿ ಉಪನ್ಯಾಸಕರು ಯಾರಿದ್ದಾರೆ, ಇವರಿಗೆ ಹೆರಿಗೆ ಸಂದರ್ಭದಲ್ಲಿ ಇವತ್ತು ಡಿಗ್ರಿ ಕಾಲೇಜಲ್ಲಿ ಏನು ನೀವು ಅವರಿಗೆ ಬೆನಿಫಿಟ್ಸ್ ಕೊಡ್ತಾ ಇದ್ದೀರಾ, ಅದೇ ಬೆನಿಫಿಟ್ಸ್ಗಳನ್ನ ಸೇಮ್ ನಮ್ಮ ಪದವಿ ಪೂರ್ವ ಅತಿಥಿ ಉಪನ್ಯಾಸಕರ ಇರುವಂತ ಹಲವಾರು ಜನ ಮಹಿಳಾ ಅತಿಥಿ ಉಪನ್ಯಾಸಕರು ಕೊಡಬೇಕು ಅಂತ ನಮ್ಮ ಮನವಿ ಇದೆ. ಇಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಮುಂದಿನ ತಿಂಗಳು 17ನೇ ತಾರೀಕು ಬೆಳಗಾವಿನಲ್ಲಿ ಬೃಹತ್ ಮಟ್ಟದ ಹೋರಾಟವನ್ನ ಹಮ್ಮಿಕೊಳ್ತಾ ಇದೀವಿ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅತಿಥಿ ಉಪನ್ಯಾಸಕರು ಈ ಹೋರಾಟದಲ್ಲಿ ನೀವು ಭಾಗವಹಿಸಬೇಕು. ನಾವು ಇಡೀ ರಾಜ್ಯದಲ್ಲಿ 4,000 ಜನ ಇದ್ದೀವಿ, ನಾವು ಎಲ್ಲರೂ ಸೇರ್ಬೇಕಾಗತ್ತೆ. ನಮ್ಮ ಧ್ವನಿಯನ್ನ ನಾವು ಸರ್ಕಾರಕ್ಕೆ ಮುಟ್ಟಬೇಕಾಗತ್ತೆ, ಪದವಿ ಪೂರ್ವ ಇಲಾಖೆಗೆ ಮುಟ್ಟಬೇಕಾಗತ್ತೆ. ನಮ್ಮ ಶೋಷಣೆ ನಾವೇನು ಅನುಭವಿಸ್ತಾ ಇದೀವಿ, ನಮ್ಮ ಶೋಷಣೆ ಕೂಡ ಇವತ್ತು ಸರ್ಕಾರಕ್ಕೆ, ನಮ್ಮ ಸಮಾಜಕ್ಕೆ ಗೊತ್ತಾಗಬೇಕಾಗಿದೆ, ನಾವು ಈ ಶೋಷಣೆ ಅನುಭವಿಸ್ತಾ ಇದೀವಿ ಅಂತ. ಇದನ್ನ ಹಂಚ್ಕೊಳ್ಳಕ್ಕೆ ಒಂದು ವೇದಿಕೆ ಸಿದ್ಧವಾಗಿದೆ ಸ್ನೇಹಿತರೆ. ನಮ್ಮ ಬೇಡಿಕೆಗಳು ನಾವು ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತೀವಿ, ಅನ್ಯಾಯ ಆದ್ರೆ ಪ್ರತಿಭಟಿಸಿ ಅಂತ. ಆದ್ರೆ ನಾವು ಇವತ್ತು ಇದನ್ನ ಪಾಠ ಮಾಡುವಂತ ಇತಿಹಾಸ ಇರ್ಬೋದು, ರಾಜ್ಯಶಾಸ್ತ್ರ ಇರ್ಬೋದು, ಇದೆಲ್ಲ ಪಾಠ ಮಾಡುವಂತ ಉಪನ್ಯಾಸಕರು ನಾವು ಹೋರಾಟಕ್ಕೆ ಇವತ್ತು ಮುಂದೆ ಬರಬೇಕು, ನ್ಯಾಯದ ಪರವಾಗಿ ನಿಂತ್ಕೊಳ್ಬೇಕು. ಬರೋ ದಿನಗಳಲ್ಲಿ ನಮ್ಮ ಈ ಸಮಸ್ಯೆಗಳು ಈಡೇರ್ಬೇಕಂದ್ರೆ ಈ ಒಂದು ಹೋರಾಟನ ನಾವು ಬಲಿಷ್ಠವಾಗಿ ಬೆಳೆಸ್ತಾ ಹೋಗ್ಬೇಕು, ಸಂಘಟನೆಯನ್ನ ಬಲಿಷ್ಠವಾಗಿ ಕಟ್ಟಬೇಕು. ನನ್ನ ಮನವಿ, ದಯವಿಟ್ಟು ಈ ವಿಡಿಯೋ ನೋಡ್ತಿರುವಂತ ಎಲ್ಲಾ ಉಪನ್ಯಾಸಕರು ಬೆಳಗಾವಿ ಅಧಿವೇಶನದ ಹೋರಾಟಕ್ಕೆ ನೀವು ಈ ಒಂದು ಕರೆಗೆ ನೀವು ಕಿವಿಗೊಟ್ಟು ನೀವೆಲ್ಲ ಸೇರ್ಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಇದ್ರ ಬಗ್ಗೆ ಈಗಾಗಲೇ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಮ್ಮ ಸಂಪರ್ಕದಲ್ಲಿ ಇದ್ದೀರಾ. ಯಾರೇ ವಿಡಿಯೋ ನೋಡಿ ನಮ್ಮ ಸಂಪರ್ಕದಲ್ಲಿ ಇಲ್ಲ ಅಂದ್ರೆ ಕೆಳಗಡೆ ನಮ್ಮ ಫೋನ್ ನಂಬರ್ ಇರುತ್ತೆ, ದಯವಿಟ್ಟು ನಮಗೆ ಫೋನ್ ಮಾಡಿ ವಿಷಯಗಳು ತಿಳ್ಕೊಂಡು ನೀವು ಈ ಹೋರಾಟಕ್ಕೆ ಭಾಗವಹಿಸಬೇಕು, ಈ ಹೋರಾಟವನ್ನು ಯಶಸ್ವಿ ಮಾಡಬೇಕು. ಅತಿಥಿ ಉಪನ್ಯಾಸಕರ ಹೋರಾಟ ಚಿರಾಯವಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ಧನ್ಯವಾದಗಳು.